ರಾಹುಗ್ರಸ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಗ್ರಹಣ ಅನ್ನೋದು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಸಂಭವಿಸುವ ಪ್ರಕ್ರಿಯೆ. ಆದ್ರೆ ಈ ವಿಜ್ಞಾನ ಅನ್ನೋದು ಈಗಿರುವ ಫಾರ್ಮ್ ಅಂದ್ರೆ ಈಗಿರುವ ಸ್ವರೂಪವನ್ನ ತಾಳೋಕೆ ಶತಮಾನಗಳಿಗೆ ಮುಂಚೆಯೇ ನಮ್ಮ ಜ್ಯೋತಿಷ್ಯ ವಿಜ್ಞಾನ, ನಮ್ಮ ವೇದಗಳಲ್ಲಿ ಈ ಗ್ರಹಣಗಳ ಬಗ್ಗೆ, ಅದರಿಂದ ಆಗುವ ಪ್ರಭಾವ ಪರಿಣಾಮಗಳ ಬಗ್ಗೆ ಬಹಳ ಅಕ್ಯುರೇಟ್ ಆಗಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಈ ಆಚರಣೆಗಳಿಗೆ ಮೌಢ್ಯದ ಲೇಪನ ಆದರೂ ಕೂಡ ಗ್ರಹಣಗಳ ಬಗ್ಗೆ ನಮ್ಮ ವೇದಗಳಲ್ಲಿ ಉಲ್ಲೇಖ ಆಗಿರೋದನ್ನ ಸರಿಯಾಗಿ ತಿಳ್ಕೊಂಡ್ರೆ ಈಗಿನ ಸೈನ್ಸ್ ಹೇಳೋದಕ್ಕೂ ನಮ್ಮ ಹಿಂದಿನ ವೇದಗಳು ಹೇಳಿದಕ್ಕೂ ಹೆಚ್ಚಿನ ವ್ಯತ್ಯಾಸ ಅನ್ನೋದು ಕಂಡು ಬರೋದೇ ಇಲ್ಲ. ಈ ಬಾರಿ ಶತಮಾನದ ಮತ್ತೊಂದು ವಿಸ್ಮಯಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಬೆಳಗ್ಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನೀವು ಗಮನಿಸಿರೋ ಹಾಗೆ ರಾಹುಗ್ರಸ್ತ ಚಂದ್ರಗ್ರಹಣ ಇದೀಗ ಆರಂಭ ಆಗಿದೆ. ಆಗಸದಲ್ಲಿ ಈ ಕೌತುಕವನ್ನ, ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಅಂತ ಹೇಳಿ, ಆಗಸದಲ್ಲಿ ನಡೆಯುವ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಅಂತ ಹೇಳಿ ಜನ ಕೂಡ ಕಾತರರಾಗಿದ್ದಾರೆ. ಇದನ್ನ ನೋಡ್ಬೇಕಾ, ನೋಡಬಾರ್ದಾ, ಬರಿಗಣ್ಣಿನಿಂದ ನೋಡ್ಬೇಕಾ, ನೋಡಬಾರ್ದಾ? ಬಹುಶಃ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿ ಬಾರಿ ಗ್ರಹಣ ಆದ ಸಂದರ್ಭದಲ್ಲೂ ಕೂಡ ಇನ್ ಡೀಟೇಲ್ ಆದ ಮಾಹಿತಿಯನ್ನ ಸಂಪಾದಿಸಿದ್ದೀರಿ. ಹಾಗೆ ಈ ಸುದ್ದಿವಾಹಿನಿಗಳಲ್ಲೂ ಕೂಡ ಪ್ರತಿ ಬಾರಿಯೂ ಚರ್ಚೆ ಮಾಡಿರ್ತೀವಿ. ಹೀಗಾಗಿ ಗ್ರಹಣವನ್ನ ನೋಡಬಹುದಾ, ನೋಡಬಾರ್ದಾ ಅನ್ನೋದಕ್ಕೆ ಉತ್ತರ ನಿಮ್ಮ ಹತ್ರ ಇದ್ದೇ ಇದೆ. 7:30ಕ್ಕೆ ಆರಂಭ ಆಗಿದೆ ರಾಹುಗ್ರಸ್ತ ಗ್ರಹಣ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದಿಂದ ಗ್ರಹಣ ಸಂಪೂರ್ಣವಾಗುವವರೆಗೆ ನಿರಂತರವಾದ ಲೈವ್ ಕವರೇಜ್ ಇರುತ್ತೆ. ಈ ಆಚರಣೆಗಳು ಯಾವ ರೀತಿ ಆಗ್ತಾ ಇದೆ, ಹಾಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಲಾಗ್ತಾ ಇದೆ, ಹಾಗೆ ಆ ಭಾಗದ ಜನರ ನಂಬಿಕೆಗಳೇನು, ಅವರೇನ್ ಮಾಡ್ತಿದ್ದಾರೆ ಗ್ರಹಣದ ಸಂದರ್ಭದಲ್ಲಿ, ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಅದರ ಜೊತೆಯಲ್ಲೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಅನೇಕ ಪರಿಣಿತರು ಗ್ರಹಣದ ಬಗ್ಗೆ ನಿಖರವಾದ, ಸ್ಪಷ್ಟವಾದ ಮಾಹಿತಿಗಳನ್ನ ನೀಡ್ತಾ ಹೋಗ್ತಾರೆ. ಇಲ್ಲಿ ಮೌಢ್ಯಕ್ಕೆ ಅವಕಾಶ ಇಲ್ಲ. ಹಾಗಂದ ಮಾತ್ರಕ್ಕೆ ನಾನಾಗ್ಲೇ ಹೇಳ್ದಾಗೆ ವಿಜ್ಞಾನ ಹಾಗೆ ವೇದ ಇದೆರಡೂ ಕೂಡ ಈ ಗ್ರಹಣಗಳ ಬಗ್ಗೆ ಹೇಳೋದೇನು, ಇದರ ಒಂದು ಅರ್ಥಪೂರ್ಣವಾದ ಚರ್ಚೆಯನ್ನ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೇವೆ. ಈ ಕ್ಷಣದಿಂದ ವೀಕ್ಷಕರೇ ನಾನ್ ಸ್ಟಾಪ್ ಕವರೇಜ್ ರಾತ್ರಿ 2 ಗಂಟೆವರೆಗೆ. ಇನ್ನು ಗ್ರಹಣ ಆರಂಭ ಎಷ್ಟೊತ್ತಿಗಾಯ್ತು, ಎಷ್ಟೊತ್ತಿಗೆ ಮುಗಿಯುತ್ತೆ, ಇದರ ಕ್ವಿಕ್ ಅಪ್ಡೇಟ್ ಅನ್ನ ಕೂಡ ನಾವು ಗಮನಿಸಿಬಿಡೋಣ. ಅದಾದ ನಂತರದಲ್ಲಿ ಡಿಟೇಲ್ ಆದ ಚರ್ಚೆಗೆ ಇಳಿಯೋಣ. 7:30ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಸಂಜೆ 7:30ಕ್ಕೆ ಈ ಚಂದ್ರಗ್ರಹಣದ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಆದರೆ 8:57ಕ್ಕೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಪ್ರಕ್ರಿಯೆ ಪ್ರಾರಂಭ ಆಗಿರೋದು. ರಾತ್ರಿ 8:58ಕ್ಕೆ ಚಂದ್ರ ಭೂಮಿಯ ಪಾರ್ಶ್ವ ಛಾಯಾ ಪ್ರದೇಶವನ್ನು ಪ್ರವೇಶ ಮಾಡೋದು. ಆಗ ಆಕ್ಚುಯಲ್ ಗ್ರಹಣ ಪ್ರಾರಂಭ ಆಗುತ್ತೆ. ನಾವೇನು ದೃಶ್ಯಗಳಲ್ಲಿ ಗಮನಿಸ್ತೀವಿ, ಆ ಚಂದ್ರನ ನೆರಳು ಆವರಿಸ್ತಾ ಹೋಗುತ್ತೆ. ಆ ಪ್ರಕ್ರಿಯೆ ಪ್ರಾರಂಭ ಆಗೋದು 8:58ರ ನಂತರದಲ್ಲಿ. ಗ್ರಹಣ ಈ ಹಂತದಲ್ಲಿ ಚಂದ್ರನ ಕ್ರಾಂತಿಯಲ್ಲಾಗುವ ವ್ಯತ್ಯಾಸಗಳು ಯಾವ ರೀತಿ ಇರುತ್ತೆ ಅದರ ಲೈವ್ ದೃಶ್ಯಗಳನ್ನ ಕೂಡ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಹೋಗಬಹುದು. ನಿಮಗೆ ಗೊತ್ತಿರೋ ಹಾಗೆ ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗ್ತಾನೆ ಚಂದ್ರ. ಇನ್ನು ರಾತ್ರಿ 11ರ ವೇಳೆಗೆ ಪೂರ್ಣ ಛಾಯಾ ಪ್ರದೇಶ ಪ್ರವೇಶ ಆಗುತ್ತೆ. ರಾತ್ರಿ 11 ಗಂಟೆಯಿಂದ 12:22ರವರೆಗೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ ಚಂದ್ರ, ಅರ್ಥಾತ್ ರಕ್ತವರ್ಣ. ಹೀಗಾಗಿ ಇದನ್ನ ಬ್ಲಡ್ ಮೂನ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಯಾವ್ಯಾವ ದೇಶದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರ ಆಗತ್ತೆ, ಯಾವ ದೇಶದಲ್ಲಿ ಗೋಚರ ಆಗೋದಿಲ್ಲ, ಗೋಚರ ಆಗುವ ದೇಶಗಳ ಮೇಲಾಗುವ ಪರಿಣಾಮ ಏನು, ಗೋಚರ ಆಗದೇ ಇರೋ ದೇಶಗಳ ಮೇಲೂ ಕೂಡ ಪರಿಣಾಮ ಆಗತ್ತಾ, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದಿಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಗ್ರಹಣ ಆದ ಸಂದರ್ಭದಲ್ಲೆಲ್ಲ ಪ್ರತಿ ಬಾರಿ ಉದ್ಭವ ಆಗೋ ಪ್ರಶ್ನೆ ಅಂತಂದ್ರೆ, ಆಯ್ತು ಭಾರತದಲ್ಲಿ ಈ ಗ್ರಹಣಕ್ಕೂ ಕೂಡ ಒಂದಷ್ಟು ಆಚರಣೆಗಳು ಅಥವಾ ಧಾರ್ಮಿಕ ಆಚರಣೆಗಳನ್ನ ನಾವು ತಳಕು ಹಾಕಿದ್ದೇವೆ. ಇದನ್ನ ಅನುಸರಿಸದೆ ಹೋದ್ರೆ ಅಥವಾ ಅನುಸರಿಸಿದ್ರೆ ಇಂತಿಂತ ಪರಿಣಾಮ ಅಂತ ಹೇಳಿ ಮಾತನಾಡ್ತೇವೆ. ಆದ್ರೆ ಭಾರತ ಹೊರತುಪಡಿಸಿ ಬೇರೆ ರಾಷ್ಟ್ರಗಳಲ್ಲಿ ಧಾರ್ಮಿಕ ಪರಿಕಲ್ಪನೆ ಇಲ್ವಲ್ಲ, ಅವ್ರು ಯಾವುದೇ ರೀತಿ ಆಚರಣೆ ಮಾಡೋಲ್ವಲ್ಲ, ಹಾಗಾದ್ರೆ ಅವ್ರಿಗೆಲ್ಲ ಕೆಟ್ಟದಾಗ್ಬಿಡುತ್ತಾ? ಇಂಥದ್ದೊಂದು ಪ್ರಶ್ನೆ ಪ್ರತಿ ಬಾರಿ ಕೂಡ ಒಬ್ಬರಲ್ಲ ಒಬ್ಬರ ಮನಸ್ಸಿನಲ್ಲಿ ಉದ್ಭವ ಆಗಿರುತ್ತೆ. ಅದಕ್ಕೂ ಕೂಡ ಇವತ್ತಿನ ಈ ಚರ್ಚೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇನ್ನು ರಾಜ್ಯಾದ್ಯಂತ ದೇಗುಲಗಳನ್ನ ಬಂದ್ ಮಾಡಲಾಗಿದೆ. ಗ್ರಹಣದ ಸಂದರ್ಭದಲ್ಲಿ ದೇಗುಲಗಳನ್ನ ಬಂದ್ ಮಾಡೋದು ಯಾಕೆ? ಇದು ಕೇವಲ
ಆಚರಣೆಯ ಭಾಗವ ಅಥವಾ ಇದ್ರ ಹಿಂದೆ ಕೂಡ ವೈಜ್ಞಾನಿಕವಾದ ಕಾರಣ ಇದೆಯಾ? ಇದ್ರ ಬಗ್ಗೆ ಕೂಡ ನಾವಿವತ್ತು ಚರ್ಚೆ ಮಾಡ್ತೀವಿ. ಎನಿವೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಗ್ರಹಣದ ವ್ಯವಸ್ಥೆಗಳು ಹೇಗಿದೆ, ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಅಥವಾ ಆಚರಣೆಗಳಿರಬಹುದು, ಇದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ 4 ಪ್ರತಿನಿಧಿಗಳು ಬೀದರ್, ಶಿವಮೊಗ್ಗ, ದಾವಣಗೆರೆ ಹಾಗೆ ವಿಜಯಪುರದಿಂದ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಅಲ್ಲಿನ ಜನರನ್ನ ಮಾತನಾಡಿಸೋ ಪ್ರಯತ್ನ ಹಾಗೆ ಅಲ್ಲಿನ ಆಚರಣೆಗಳನ್ನ ನಿಮ್ಮ ಮುಂದೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನನ್ನ ಕಲೀಗ್ ದೀಪ್ತಿ ಹಾಗೆ ಅರವಿಂದ್ ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ ಬಳಿ ಹೋಗ್ತೀನಿ ನಾನು ಮೊದಲಿಗೆ. ದೀಪ್ತಿ, ಅತಿ ಸುದೀರ್ಘವಾದ ಅವಧಿ ಸರಿಸುಮಾರು 80 ರಿಂದ 82 ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗ್ತಾ ಇರೋದು ಈ ಬಾರಿ. ಹೀಗಾಗಿ ಈ ವೈಜ್ಞಾನಿಕ ಟೆಂಪರ್ಮೆಂಟ್ ಇರುವವರೆಗೂ ಕೂಡ ಕುತೂಹಲ, ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವವರೆಗೂ ಕೂಡ ಒಂದು ಅರ್ಥದ ಕುತೂಹಲ. ಯಾವ ರೀತಿ ಗಮನಿಸ್ತಿದ್ದಾರೆ ಜನ, ಏನ್ ಹೇಳ್ತಿದ್ದಾರೆ, ನೀವು ಇರೋ ಜಾಗದಲ್ಲಿ ಯಾವ ರೀತಿ ಇದೆ ಪ್ರಿಪರೇಷನ್, ವಿವರಿಸ್ತಾ ಹೋಗ್ಬೋದಾ ದೀಪ್ತಿ? ಸ್ಮಿತಾ, ಇದು ಖಗೋಳದಲ್ಲಿ ನಡೆಯುವಂತಹ ವಿಸ್ಮಯದ ಕ್ಷಣ. ವಿಜ್ಞಾನಿಗಳು ಈ ವಿಸ್ಮಯದ ಕ್ಷಣವನ್ನ ಆನಂದಿಸಬೇಕು, ನೋಡಬೇಕು. ಯಾಕಂದ್ರೆ ಈಗ ನೀವು ಬಿಟ್ರೆ ಮತ್ತೆ 3 ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ ಈ ಒಂದು ಪೂರ್ಣ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ನಾನಿರುವಂತಹ ಪ್ರದೇಶ ಜವಾಹರ್ಲಾಲ್ ನೆಹರು ತಾರಾಲಯ. ಇಲ್ಲೂ ಕೂಡ ಸಂಜೆಯಿಂದ ಬೇರೆ ಬೇರೆ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಉದಾಹರಣೆಗೆ ಈಗಾಗಲೇ ಟೆಲಿಸ್ಕೋಪ್ ಗಳನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ 7:30 ಹೊತ್ತಿಗೆ ಈಗಾಗಲೇ ಚಂದ್ರಗ್ರಹಣ ಆರಂಭವಾಗಿದೆ. ಆದ್ರೆ ಪೂರ್ಣವಾಗಿ ನಮಗೆ ರಕ್ತ ಚಂದ್ರಗ್ರಹಣ ಕಾಣಿಸಿಕೊಳ್ಳುವಂತದ್ದು ರಾತ್ರಿ 11 ರಿಂದ 12:22 ಸಮಯದಲ್ಲಿ. ಹೀಗಾಗಿ ನಾವು ಈ ರೆಡ್ ಮೂನ್, ಬ್ಲಡ್ ಮೂನ್ ಅಂತ ಏನ್ ಹೇಳ್ತೀವಿ, ಅದನ್ನ ನೋಡಬೇಕು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆಗೆ ಕಾಯ್ಬೇಕಾಗುತ್ತೆ. ಈಗ ನಮಗೆ ಕಾಣೋದಿಲ್ಲ, ಒಂದ್ ಸ್ವಲ್ಪ ಕಪ್ಪು ವರ್ಣದಲ್ಲಿ ಕಾಣುತ್ತೆ. 11 ಗಂಟೆಯಿಂದ 12:22 ವೇಳೆಗೆ ರಕ್ತದ ರೀತಿಯ ಚಂದ್ರ ಇವತ್ತು ಕಾಣಿಸ್ತಾನೆ. ಈ ಖಗೋಳದಲ್ಲಿ ನಡೆಯುವಂತಹ ಅದ್ಭುತವಾದಂತಹ ಕ್ಷಣವನ್ನ ಪ್ರತಿಯೊಬ್ಬರೂ ನೋಡಬೇಕು ಅಂತ ಹೇಳಿ ವಿಜ್ಞಾನಿಗಳು ಈಗಾಗಲೇ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈ ಒಂದು ಚಂದ್ರಗ್ರಹಣವನ್ನ ಬರೀ ಕಣ್ಣಿನಲ್ಲಿ ನೋಡಬಹುದು, ಯಾವುದೇ ರೀತಿಯಾಗಿ ಎಫೆಕ್ಟ್ ಇರೋದಿಲ್ಲ. ಆದ್ರೆ ಟೆಲಿಸ್ಕೋಪ್ ಮೂಲಕ ನೋಡುವಂತದ್ದು ಮತ್ತಷ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಒಟ್ಟು 6 ಟೆಲಿಸ್ಕೋಪ್ಗಳನ್ನ ತಾರಾಲಯದ ಆವರಣದಲ್ಲಿ ಹಾಕಿರುವಂತದ್ದು. ಜೊತೆಗೆ ಮತ್ತೊಂದು ಕಡೆ ಆಡಿಟೋರಿಯಂನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ನಡೀತಾ ಇದೆ. ತಾರಾಲಯದ ನಿರ್ದೇಶಕರಾದಂತಹ ಗುರುಪ್ರಸಾದ್ ಅವರು ಇವತ್ತಿನ ರಕ್ತ ಚಂದ್ರಗ್ರಹಣ ಯಾವ ರೀತಿ ಇರುತ್ತೆ, ಹೇಗಾಗುತ್ತೆ, ಏನಿದ್ರ ಅರ್ಥ, ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅನ್ನೋ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಕೂಡ ಕೊಡ್ತಾ ಇದ್ದಾರೆ. 9:30ಗೆ ಅದು ಉಪನ್ಯಾಸ ಕಾರ್ಯಕ್ರಮ ಮುಗಿಯುತ್ತೆ. ನಂತರ ಸಾರ್ವಜನಿಕರು ಏನ್ ಬಂದಿದ್ದಾರೆ ಅವರು ಬಂದು ಇಲ್ಲಿ ಟೆಲಿಸ್ಕೋಪ್ ಮೂಲಕ ಚಂದ್ರಗ್ರಹಣವನ್ನ ನೋಡಬಹುದಾಗಿದೆ. ಜೊತೆಗೆ LED ಸ್ಕ್ರೀನ್ ನ ಕೂಡ ಇವತ್ತು ಹಾಕಿದ್ದಾರೆ. ಯಾಕಂದ್ರೆ ಕೇವಲ 6 ಟೆಲಿಸ್ಕೋಪ್ ಗಳನ್ನ ಇಟ್ಟಿದ್ದಾರೆ. 1 by 1 ನೋಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ.